ಕಳೆದ ಸಾಲಿನಲ್ಲೂ ವಿಶ್ವನಾಥ ಗದ್ದೆಮನೆ ಚಾರಿಟಬಲ್ ಟ್ರಸ್ಟಿಂದ 8,500 ಮಕ್ಕಳಿಗೆ ವಿತರಣೆ ಮಾಡಿದರು. ಯಾವುದೇ ಕಾಂಪ್ಲಿಕೇಶನ್ ಇರಲಿಲ್ಲ. ಈ ವರ್ಷ ನಾವು ಶಾಲಾ ಆವರಣದಲ್ಲಿ ಗಿಡ ನೆಡು ಕಾರ್ಯಕ್ರಮ ಮಾಡಿದ್ವಿ. 5,000 ಗಿಡಗಳನ್ನ ಎಲ್ಲ ಶಾಲೆಗಳಲ್ಲಿ ನಟ್ವಿ. ಅದಕ್ಕೂ ಏನು ವಿರೋಧ ಬರಲಿಲ್ಲ. ಈಗ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾವು ಎಲ್ಲೂ ಯಾವ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಲಿ ಏನೇ ಮಾಡಲಿ ಎಲ್ಲೂ ರಾಜಕೀಯವಾಗಿ ಮಾತಾಡಿಲ್ಲ, ರಾಜಕಾರಣದ ಕಾರ್ಯಕ್ರಮ ಮಾಡಿಲ್ಲ. ಆದರೆ ಮಕ್ಕಳನ್ನೆಲ್ಲ ಒಂದು ಕಡೆ ನಾವು ಪ್ರೊವೋಕ್ ಮಾಡಬೇಕು. ಅವರಿಗೆ ಪರಿಸರದ ಬಗ್ಗೆ ಕಾಳಜಿ ಬರಬೇಕು, ಅವ್ರಿಗೆ ಎಜುಕೇಷನ್ ಬಗ್ಗೆ ಕಾಳಜಿ ಮೂಡಿಸ್ಬೇಕಂತೇಳಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋಷ್ಟೊತ್ತಿಗೆ ವಿಶ್ವನಾಥ ಗದ್ದೆಮನೆ ವಿಶ್ವನಾಥ್ ಏನಿದ್ದಾರೆ ಅವರಿಗಿಂತ ಶ್ರೀಮಂತರು ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವ್ರ್ಯಾರು ಯಾಕೆ ಮಾಡ್ತಾಯಿಲ್ಲ? ಇವರಿಗೆ ಆ ಕಾಳಜಿ ಇರೋದ್ರಿಂದ ಆ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇವತ್ತು ಹೋಗಲಿ, ನಮಗೆ ಉತ್ತಮೇಶ್ವರದ ಹೆಡ್ ಮಾಸ್ಟ್ರು ಅಳ್ತಾ ಫೋನ್ ಮಾಡಿದ್ರು, ಸರ್ ಯಾರೋ ಓಣಿ ತೋಟ ರತ್ನಾಕರ್ ಅಂತೆ, ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈದರು ಸರ್, ನಮಗೆ ಇದು ಈ ಥರ ಎಲ್ಲ ಗೊತ್ತಿರಲಿಲ್ಲ ಸರ್, ಇದು ನೀವು ಮಾಡೋ ಒಳ್ಳೆ ಕೆಲಸಕ್ಕೂ ಈ ಥರ ಅಡ್ಗಾಲು ಹಾಕ್ತಾರೆ. ಸರಿ ಬಿಡಿ ಮೇಡಮ್, ನೀವೇನು ಮಾಡಬೇಡಿ, ನಾವು ಬಂದು ಕೊಟ್ಟು ಹೋಗ್ತೀವಿ ಅಂತಂದು. ಸರ್ ನಾವ್ಯಾರು ಅಲ್ಲಿ ಬರಲೇಬಾರ್ದಂತೆ ಕಾರ್ಯಕ್ರಮ ಮಾಡಿ, ಸರಿ ನೀವೇನು ಮಾಡಬೇಡಿ, ಆದರೆ ಪರಿಕರ ನಿಮ್ಗೆ ತಲುಪಿಸ್ತೀವಿ, ನೀವು ಕೊಡಿ, ಮಕ್ಕಳು ಅದರಿಂದ ವಂಚಿತರಾಗಬಾರ್ದು ಅಂತೇಳಿ ನಾವು ಮಾತಾಡಿದೆ. ಆಮೇಲೆ ಬಿ ಒಗೆ ಮಾತಾಡಿದೆ. ಬಿ ಒ ಅವರು ಸರ್ಕ್ಯುಲರ್ ನಾನು ಕಳಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ಇದು 2023 ಸರ್ಕ್ಯುಲ್. ಆವಾಗ 2023ರಲ್ಲಿ ಯಾವುದೇ ರಾಜಕಾರಣಿ ಬಂದರೆ ಏನು ಬಂದರೆ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ಕಾರ್ಯಕ್ರಮಕ್ಕೆ. ಅದಕ್ಕೆ ಶೈಕ್ಷಣಿಕ ಇತರ ಚಟುವಟಿಕೆಗಳು, ಶೈಕ್ಷಣಿಕೇತರ ಚಟುವಟಿಕೆಗಳನ್ನ ಮಕ್ಕಳು ಭಾಗವಹಿಸಬಾರ್ದು ಅಂತೇಳಿ ಆದೇಶ ಇರೋದು. ಈಗಿರೋದು ಹಳೆ ಆದೇಶ ಅದು. ಇದು ಜೊತೆಗೆ ಇದು ಶೈಕ್ಷಣಿಕಕ್ಕೆ ಪೂರಕವಾದಂಥ ಕಾರ್ಯಕ್ರಮ. ಈ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಎಲ್ಲ ಬಡವ್ರ, ಕೂಲಿ ಕಾರ್ಮಿಕರು, ಬಡವ್ರ ಮಕ್ಕಳು. ಇವರಿಗೆ ನೋಡಿ, ನಿನ್ನೆ ಒಬ್ಬರು ಮಾಸ್ಟರ್ ನನ್ನ ಹತ್ರ ಹೇಳ್ತಾರೆ, ಸರ್ ವಿಶ್ವನಾಥ್ ಅವರು ನನಗೆ ಈ ಪರಿಕರ ಕೊಡೋ ತನಕ ನಮ್ಮ ಸ್ಕೂಲ್ ಮಕ್ಕಳು, ಯಾರು ಗೌರ್ಮೆಂಟ್ ಶಾಲೆ ಮಕ್ಕಳು, ಟ್ರ್ಯಾಕ್ ಸೂಟ್ ಅನ್ನೋದು ಕಣ್ಣಲ್ಲೇ ನೋಡಿರಲಿಲ್ಲ ಅಂತ. ಅಳ್ತಾ ನಿಂತಿದ್ದು ಮಕ್ಕಳು, ನಾವು ಪ್ರೈವೇಟ್ ಶಾಲೆ ಮಕ್ಕಳು ಡ್ರೆಸ್ಸೆಲ್ಲ ನೋಡಿ ಅಳ್ತಾ ನಿಂತಿದ್ದು ಇದೆ ನಮ್ಮ ಮಕ್ಕಳು. ಆದರೆ ನಮ್ಗೆ ಇವತ್ತು ಖುಷಿಯಾಗಿದೆ ಇದು ಕೊಟ್ಟಾದರೆ, ಇದಕ್ಕೂ ರಾಜಕಾರಣ ಮಾಡ್ತಾರಲ್ಲ ಸರ್ ಅಂತ ತುಂಬ ಟೀಚರ್ಸ್ಗಳೆಲ್ಲ ತುಂಬ ನೊಂದ್ಕೊಂಡ್ರು. ನಾವು ಈ ನೋಡಿ, ಈಗ ಈ ಸರಿ 100% ರಿಸಲ್ಟ್ ಬಂದಂಥ ಎಲ್ಲ ಗೌರ್ಮೆಂಟ್ ಶಾಲೆ ಟೀಚರ್ಸನ್ನು ಕರೆದು ಮೊನ್ನೆ ಕೊಪ್ಪದಲ್ಲಿ ನಾವು ಸನ್ಮಾನ ಮಾಡಿದ್ವಿ. ಯಾಕಂದರೆ ಗೋವಿಂದೇಗೌಡರ ಜನ್ಮ ಶತಮಾನೋತ್ಸವ ವರ್ಷ ಆದ್ದರಿಂದ ಅವ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರಿ. ಯಾವ ಪಕ್ಷ, ಯಾವ ಶಾಲೆ, ಯಾವ ಧರ್ಮ ಅಂತ ನೋಡಿಲ್ಲ. ಈ ಮಕ್ಳಿಗೆ ಕೊಡೋದು ಯಾವ ಜಾತಿ, ಯಾವ ಪಕ್ಷ ಅಂತ ನೋಡಿಲ್ಲ, ಎಲ್ಲರಿಗೂ ಕೊಡ್ತಾ ಇರೋಷ್ಟೊತ್ತಿಗೆ ಇವರು ಇದು ಮಾಡಿ. ನನಗೀಗ ಅನ್ನಿಸ್ತದೆ ನನಗೆ ಆದರೂ ಶಾಸಕರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಶಾಸಕರು ಇದ್ರ ಬಗ್ಗೆ ಅವ್ರು ಕ್ಲಾರಿಫೈ ಮಾಡಬೇಕು. ಅವ್ರ ಹಿಂಬಾಲಕರು ಅಂತ. ಯಾಕಂದರೆ ಬಿ ಒಗೆ ಫೋನ್ ಮಾಡಿರೋದು, ಎಲ್ಲರಿಗೂ ಫೋನ್ ಮಾಡಿದ್ದು ಓಣಿ ತೋಟ ರತ್ನಾಕರ್ ಅನ್ನೋರು ಫೋನ್ ಮಾಡಿದ್ದಾರೆ. ಅವ್ರು ಓಣಿ ತೋಟ ರತ್ನಾಕರ್ ಗ್ಯಾರಂಟಿ ಸಮಿತಿಗೂ ಮತ್ತು ಶಾಲೆಗಳಿಗೆ ಏನು ಸಂಬಂಧ ಅಂತ ಅದು ನನಗೂ ಗೊತ್ತಿಲ್ಲ. ಯಾಕಂದರೆ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮ ಮಾಡಬಾರ್ದು ಅಂತ ಸರ್ಕ್ಯುಲರ್ ಕಳಿಸಿದಾರಲ್ಲ ಅವರೇ ಮೊನ್ನೆ ಹರಿಹರಪುರದಲ್ಲಿ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಮಕ್ಕಳನ್ನ ಕೂರಿಸ್ಕೊಂಡು ಯುವ ನಿಧಿ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಅದಕ್ಕೆ ಮಕ್ಕಳಿದು ಅದು ಪಠ್ಯೇತರ ಚಟುವಟಿಕೆ, ಅದು ಮಾಡಬಾರ್ದಾಗಿತ್ತು. ಅಂಥವ್ರು ಈಗ ಟೀಚರ್ಸ್ಗಳಿಗೆ ಧಮಕಿ ಹಾಕ್ತಾರೆ, ಹೆದರಿಸ್ತಾರೆ ಅಂತ ಹೇಳಿದ್ರೆ ರಾಜಕಾರಣ ಯಾವ ದಿಕ್ಕಲ್ಲಿ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಸಾಗ್ತಾಯಿದೆ? ಒಳ್ಳೆ ಕೆಲಸ ಮಾಡೋದಕ್ಕೂ ಎಲ್ಲದರಲ್ಲೂ ರಾಜಕಾರಣ ನೋಡೋದಂತಾರೆ ಇವರು. ಅದನ್ನು ಈ ಇಂಟ್ರೆಸ್ಟನ್ನು ಸ್ಕೂಲಿಗೆ ಟೀಚರ್ಸಿಗೆ ಬೆದರಿಕೆ ಹಾಕುವಂಥದ್ದು, SDMCರಿಗೆ ಹೋಗಬೇಡಿ ಅನ್ನೋದು, ಪೇರೆಂಟ್ಸ್ ಲಿಸ್ಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳೋದನ್ನ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅವರು. ಈಗ ಕ್ಷೇತ್ರದಲ್ಲಿ ಯಾವ ರಸ್ತೆಗಳು ಓಡಾಡೋಂಗಿಲ್ಲ, ಈಗ ಮಳೆ ಬಂದ ಮೇಲಂತೂ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಓಡಾಡೋಂಗಿಲ್ಲ, ಅದನ್ನು ಇಂಪ್ರೂವ್ ಮಾಡಲಿ, ಅದ್ರ ಬಗ್ಗೆ ಗಮನ ಕೊಡಲಿ. ಅದು ಬಿಟ್ಕೊಂಡು ಇದರಲ್ಲಿ ರಾಜಕಾರಣ ಹುಡುಕೋ ಕೆಲಸ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ನಾವು ಒಂದು ರಾಜಕಾರಣದಲ್ಲಿ ಅದೊಂದು ಒಳ್ಳೆಯ ಕಾಲ ಅಂತ ನನಗೆ ಅನ್ನಿಸ್ತದೆ. ಈಗ ನೋಡ್ಲಿಕ್ಕೆ ಹೋದರೆ ಎಲ್ಲದರಲ್ಲೂ ರಾಜಕಾರಣ. ಮಕ್ಕಳಲ್ಲಿ, ಶಾಲಾ ಮಕ್ಕಳಲ್ಲಿ, ಆ ಮಕ್ಕಳಿಗೇನು ಗೊತ್ತಿರುತ್ತೆ ಪಾಪ, ಇನ್ನೋಸೆಂಟು ಕಾರ್ಮಿಕರು ಮಕ್ಕಳು, ಬಡವ್ರ ಮಕ್ಕಳು, ಅವ್ರಿಗೇನು ಗೊತ್ತಿರುತ್ತೆ? ಅವ್ರು ಹಾಗಾದ್ರೆ ಒಂದು ಒಳ್ಳೆ ಡ್ರೆಸ್ ಹಾಕ್ಬಾರ್ದು. ಇವ್ರ ಮಕ್ಕಳನ್ನ ಈಗಲೂ ಅವ್ರ ಮಕ್ಕಳು ನಮಗೆಲ್ಲ ಇಲ್ಲಿ ಬೆದರಿಕೆ ಹಾಕಿದಾರಲ್ಲ ಕೇಳಿ, ಅವ್ರ ಮಕ್ಕಳನ್ನೆಲ್ಲ ನಾಬಾರ್ಡ್ ಶಾಲೆಗೆ, ಕಾನ್ವೆಂಟಿಗೆ ಕಳಿಸ್ತಿದ್ದಾರೆ. ಈ ಮಕ್ಕಳು ಇಲ್ಲಿ ಹಾಗಾದ್ರೆ ಚೆನ್ನಾಗಿ ಓದಬಾರ್ದಾ? ಯಾಕೆ? ನಾವು ಇದನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ ಈ ಸರಿ 100% ಬಂದು ಟೀಚರ್ಸ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದು. ಯಾಕಂದರೆ ಟೀಚರ್ಸ್ಗಳ ಸಾಧನೆ ಇದೆ ಅದರಲ್ಲಿ. ಯಾವುದೇ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ದೀತಿ ಸಾಧನೆ ಮಾಡಿದ್ದಾರೆ ಅವರು. ಅಂಥವ್ರು ನಾವು ಕರೆದು ಸನ್ಮಾನ ಮಾಡಿದ್ದೀವಿ. ಅವರಿಗೊಂದು ಎನ್ಕರೇಜ್ ಕೊಟ್ಟಂಗಲ್ಲ. ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ ವಾಪಸ್ ಹೋದ್ಮೇಲೆ. ನಮಗೆ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಕಾರ್ಯಕ್ರಮ ಅಂತೇಳಿ. ಇವ್ರು ಯಾಕೆ ಇದರಲ್ಲಿ ರಾಜಕಾರಣ ಮಾಡ್ತಾರೆ? ನನಗೆ ಇದರಲ್ಲಿ ಸ್ಪಷ್ಟಪಡಿಸ್ಬೇಕಂತ ನಾನು ಶಾಸಕರಿಗೆ ಒತ್ತಾಯ ಮಾಡ್ತೀನಿ. ನಿಮ್ಮದು ಇದರಲ್ಲಿ ನಿಮ್ಮ ಅಭಿಪ್ರಾಯನ ಅಥವಾ ಕಾರ್ಯಕರ್ತರ ಅಭಿಪ್ರಾಯನ? ನಾನು DDPIಗೂ ಮಾತಾಡಿದ್ದೀನಿ. DDPI ಏನು ಮಾಡೋದು ಸರ್, ಒತ್ತಡ ಇದೆ ಅಂತಾರೆ.
ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಫೋನ್ ಮಾಡಿದ್ದೀನಿ. ಅವ್ರು ನನಗೇನು ಗೊತ್ತೇ ಇಲ್ಲ ವಿಷಯ ಅಂದರು. BO ಕೇಳಿ ಅಂದೆ, ಗೊತ್ತೇ ಇಲ್ಲ ನನಗಂದ್ರು. ಈ ಥರ ರಾಜಕಾರಣ ಎಲ್ಲದರಲ್ಲೂ ಮಾಡಬೇಡಿ, ಒಳ್ಳೆಯದಲ್ಲ. ಜೊತೆಗೆ ನಮ್ಮದು ಶೃಂಗೇರಿ ಅಂತ ಪವಿತ್ರ ಕ್ಷೇತ್ರದಲ್ಲಿ ಇದು ನಡಿಬಾರ್ದು ಅಂತ ನನ್ನ ಅನಿಸಿಕೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.